ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಿನ ಆಯ್ದುಕೊಂಡಂಥ ಭಾಗ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 25ನೇ ವಚನ. ಆಗ 12 ವರ್ಷದಿಂದ ರಕ್ತಕುಸುಮ ರೋಗದಿಂದ ಇದ್ದ ಒಬ್ಬ ಹೆಂಗಸು ಬಂದಳು. ಪ್ರಿಯರೇ, ಹೆಂಗಸು ಬಂದಳು. ಆಕೆ ಅನೇಕ ವರ್ಷಗಳಿಂದ ರಕ್ತಸರ್ವ ರೋಗದಿಂದ ಬಳಲುತ್ತಿದ್ದಳು. ಅನೇಕ ವೈದ್ಯರಿಂದಲೂ ಹೋಗಿ ಗುಣವಾಗದೆ ಎಲ್ಲರನ್ನು ಕಂಡು ಯೇಸು ಸ್ವಾಮಿಯ ಬಗ್ಗೆ ತಿಳಿದುಕೊಂಡಾಗ ಯೇಸು ಸ್ವಾಮಿಯ ಉಡುಪನ್ನು ಮುಟ್ಟಿ ಆಕೆ ಸ್ವಸ್ಥತೆಯನ್ನು ಪಡೆದಳು ಎಂಬುದಾಗಿ ನಾವು ಓದಿ ತಿಳಿದುಕೊಂಡಿದ್ದೇವೆ. ಬಹು ಮುಖ್ಯವಾದ ವಚನವಾಗಿದೆ. ಅನೇಕ ರೋಗಗಳು ನಮ್ಮನ್ನು ಕಾಡುತ್ತಿರಬಹುದು. ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಬಂದಾಗ ಆ ಎಲ್ಲ ಕಾಯಿಲೆಗಳು ಹೋಗಿ ನಾವು ಕತ್ತಲೆಯಲ್ಲಿರುವಂಥ ಅವಕಾಶವನ್ನು ಕಳೆದು ಬೆಳಕಿನವರಾಗುತ್ತೇವೆ. ಯೇಸು ಸ್ವಾಮಿಯನ್ನು ನಾವು ಸ್ವಾಗತಿಸೋಣ. ಪ್ರತಿದಿನವೂ ದೇವರು ನಮ್ಮನ್ನು ಕಾಯುತ್ತಿರುತ್ತಾರೆ. ನಾವು ಬರಮಾಡಿಕೊಳ್ಳಬೇಕು. ಈ ದಿನ ವಚನವನ್ನು ತಿಳಿದು ನಾವು ಯೇಸು ಸ್ವಾಮಿಯನ್ನು ನಮ್ಮ ಜೀವಿತದಲ್ಲಿ ಬರಮಾಡಿಕೊಂಡು ನಾವು ಜೀವಿಸರಾಗೋಣ. ಪ್ರಿಯರೇ, ಆಮೇನ್.